ನಮಃ ಹರಿ ಓಂ. ಇವಾಗ ಯಾವ ಶ್ಲೋಕ ಆಗಬೇಕಿವತ್ತು? 16ನೇ ಶ್ಲೋಕ. ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವ ಕ್ಲೇಶನಾಶನಃ. ಇದು ನರಕದಲ್ಲಿ ದುಃಖ ಪಡ್ತಾ ಇರತಕ್ಕಂತಹ ಜೀವಿಗಳ್ಯಾರಿದ್ದಾರೆ, ಪಾಪಿಗಳು, ಅವರನ್ನ ಕುರಿತು ಯಮ ಹೇಳ್ತಕ್ಕಂಥ ಮಾತಂತೆ. ನರಕೇ ಪಚ್ಚಮಾನಸ್ತು ಯಮೇನ ಪರಿಭಾಷಿತಃ. ನರಕದಲ್ಲಿ ಯಾರು ದುಃಖವನ್ನು ಅನುಭವಿಸ್ತಾ ಇರ್ತಾರೋ ಅಂಥ ಮನುಷ್ಯರನ್ನ ಕುರಿತು ಯಮ ಹೇಳ್ತಾನಂತೆ, ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವ ಕ್ಲೇಶನಾಶನಃ. ಕ್ಲೇಶನಾಶನಃ. ಕ್ಲೇಶ ಅಂದ್ರೆ ವ್ಯಾಸರವರು ಮ್ಯೂಟ್ ಮಾಡಿ, ಅದು ರಿಪೀಟ್ ಆಗಿ ಕೇಳಿಸ್ತಾ ಇದೆ. ಮ್ಯೂಟ್ ಮಾಡಿ, ವ್ಯಾಸರವರು ಮ್ಯೂಟ್ ಮಾಡಿ. ವಾಪಸ್ ಕೇಳಿಸ್ತಾ ಇದೆ ಒಂದ್ಸಲ. ಕ್ಲೇಶನಾಶನ, ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾ ಇರತಕ್ಕಂತಹ ಕೇಶವನನ್ನ ನೀವು ಯಾಕೆ ಪೂಜೆ ಮಾಡಲಿಲ್ಲ ಅಂತ ಯಮ ಕೇಳ್ತಾನಂತೆ. ಅಂದ್ರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಯಾರು ಭಗವಂತನ ಪೂಜೆಯನ್ನ ಮಾಡ್ತಾರೋ ಅಂಥವರಿಗೆ ನರಕ ದುಃಖವೇ ಇಲ್ಲ. ಆದ್ದರಿಂದ ನರಕ ದುಃಖಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತಾದ್ರೆ ಭಗವಂತನ ಪೂಜೆಯನ್ನ ನಾವು ಮಾಡಬೇಕು. ಇಲ್ಲಿ ನರಕ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವಿಗಳನ್ನ ಕುರಿತು ಕೇಳಿರ್ತಕ್ಕಂಥ ಮಾತು. ಇದನ್ನ ನಾರದರು ಹೇಳ್ತಕ್ಕಂಥ ಮಾತಿದು. ನಾರದರು ಹೇಳ್ತಾರಂತೆ, ಯಮಲೋಕದಲ್ಲಿ ನರಕದಲ್ಲಿ ಯಮದೇವರು ಈ ರೀತಿಯಾಗಿ ಕೇಳ್ತಾರೆ ಅಂತ ನಾರದರು ಹೇಳ್ತಾ ಇರ್ತಕ್ಕಂಥ ಮಾತು, ನಾರದ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ಆದ್ರಿಂದ ಇದೊಂದೇನು ಗೊತ್ತಾಗುತ್ತೆ, ಭಗವನ್ನ ನರಕ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಆ ಭಗವಂತನ ಪೂಜಾ ಅನ್ನೋದು ಗೊತ್ತಾಗುತ್ತೆ.